ದೇಶಗಳ ನಡುವೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಬಾಂಗ್ಲಾದೇಶದ ಬಡ್ಡಿ ಮಕ್ಕಳು ಟರ್ಕಿಯ TB2 ಬೈರೆಕ್ಟರ್ ಡ್ರೋನ್ಗಳನ್ನು ನಿಯೋಜನೆ ಮಾಡಿದರು. ಅದು ಭಾರತದ ಮೇಲೆ ನಿಗಾ ಇಡೋದಕ್ಕಂತೆ. ಭಾರತ ಅದಕ್ಕೆ ಪ್ರತಿಯಾಗಿ ಪಶ್ಚಿಮ ಬಂಗಾಳದ ಗಡಿಯುದ್ದಕ್ಕೂ ದೊಡ್ಡ ಪ್ರಮಾಣದ ಸೇನೆಯನ್ನು ನಿಯೋಜನೆ ಮಾಡಿತು. ಇದರ ನಡುವೆ ಭಾರತ ಅಂತಿಮವಾಗಿ ಒಂದು ಸಂದೇಶವನ್ನು ಕಳಿಸಿದೆ. ಅದು ಕೂಡ ಭಾರತದ ವಿದೇಶಾಂಗ ಕಾರ್ಯದರ್ಶಿಯ ಮೂಲಕ. ಡಿಸೆಂಬರ್ 9ಕ್ಕೆ ವಿಕ್ರಮ್ ಮಿಸ್ರಿ ಬಾಂಗ್ಲಾದೇಶದ ಪ್ರವಾಸ ಮಾಡಿದರು. ಬಾಂಗ್ಲಾದಲ್ಲಿ ಕೇವಲ ಅಲ್ಲಿನ ವಿದೇಶಾಂಗ ಕಾರ್ಯದರ್ಶಿಯನ್ನು ಭೇಟಿಯಾಗಿ ಬಂದಿಲ್ಲ, ಅಲ್ಲಿನ ಮಧ್ಯಂತರ ಸರ್ಕಾರದ ವಿದೇಶಾಂಗ ಸಚಿವನನ್ನೇ ಭೇಟಿಯಾಗಿದ್ದಾರೆ. ಈಗ ಅಲ್ಲೊಬ್ಬ ಗೋತ ಹೊಡೆಯೋ ತಾತ ಪ್ರಧಾನಿ ಆಗಿದ್ದಾನಲ್ಲ, ಅವನನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತದ ನರೇಂದ್ರ ಮೋದಿ ಸರ್ಕಾರ ಅಂತಿಮ ನಿರ್ಧಾರ ಇದು: ನೀವು ಯಾವ ರೀತಿ ನಡೆದುಕೊಂಡಿಲ್ಲ ಅಂದರೆ ಭಾರತ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಎಲ್ಲವನ್ನು ಸ್ಪಷ್ಟವಾಗಿ ಬಾಂಗ್ಲಾದ ಕಿತ್ತು ಹೋದ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಬಂದಿದ್ದಾರೆ. ಗೆಳೆಯರೆ, ಈ